ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇದು ನನ್ನ ಬರ್ತ್ಡೇ ವಿಡಿಯೋ. ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. 10 days ಆಗಿದೆ. ಅವತ್ತಿನ ದಿನದ್ದು ಏನೇನಾಯಿತು ಅಂತ ಹೇಳ್ಬಿಟ್ಟು ಅಂತ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಸುಮಾರು ಟೈಮ್ 8 ಗಂಟೆ ಆಗಿತ್ತು. ನಾನು ನಮ್ಮ ಸಚ್ಚು ಇಬ್ಬರೇ ಇದ್ದಿದ್ದು. ಸೊ ತಿಂಡಿ ಮಾಡೋಕ್ಕೆ ಬೋರ್ ಅಂತ ಅನ್ನಿಸ್ತು. ನಮ್ಮ ಬರ್ತಡೇ ದಿನ ನಾವೇ ಬೇಯಿಸ್ಕೊ ತಿನ್ನಬೇಕು ಅಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ನೋಡಿ. ಅದೇ ರೀತಿ ನನಗೂ. ಹಾಗಾಗಿ ಹೋಟ್ಲಿಂದ ತಿಂಡಿ ತರಿಸಿದ್ದೆ. ಸೊ ನನಗೆ ಇಡ್ಲಿ ತರಿಸಿದ್ದೆ. ಅವನು ಪಲಾವ್ ಮತ್ತು ಹಾಗೆ ಒಂದೆರಡು ಬಜ್ಜಿನ ಬೋಂಡನ ತೊಗೊಬಂದಿದ್ದ. ಸೊ ಅದನ್ನು ಓಪನ್ ಮಾಡಿ ತಿಂತಾಯಿದ್ವಿ. ಸ್ನಾನ ಮಾಡ್ಕೊಬಂದು ಮಾಮೂಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಇಡ್ಲಿ ಯಾಕೋ ಮಲ್ಲಿಗೆ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ತರಿಸಿದ್ದೆ. ಆಮೇಲೆ ನನಗೆ ಇದರಲ್ಲಿ 2 ತಿನ್ನೋಕ್ಕಾಗಿದ್ದು. ನನಗೆ ಅನ್ನಿಸ್ತು ಇದಕ್ಕಿಂತ ನಾನು ಮಾಡೋ ಇಡ್ಲಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸೊ ತಿಂಡಿ ಎಲ್ಲ ಆಯಿತು. ಇವತ್ತು ಹೊರಗಡೆ ಹೋಗೋದಿದೆ. ಆದರೆ ನಿನ್ನೆ ಒಂದು ಪಾರ್ಸಲ್ ಬಂದಿತ್ತು, ಚಪ್ಪಲಿ ಸ್ಟ್ಯಾಂಡು. ಸೊ 500 rupees ಸಮಥಿಂಗ್ ಇದು. ಇದನ್ನು ನೀಟಾಗಿ ಫಿಟ್ ಮಾಡ್ತಾ ಇದ್ದಾನೆ. ಇನ್ನು ಟೈಮು 12 ಗಂಟೆನೋ ಆಗಿತ್ತು. ಸೊ ಇದು ನಮ್ಮ ಕಾರು ಓಪನ್ ಇದೆ, ಅಲ್ಲಿ ನಮ್ಮ ಸಚ್ಚು ನಿಂತಿರೋದು. ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವತ್ತು ಗಗನಚುಕ್ಕಿ ಬರಚುಕ್ಕಿ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಹೋಗ್ತಾಯಿದ್ದೀವಿ. ಅಂದರೆ ನನ್ನ ಬರ್ತ್ಡೇ ಸ್ಪೆಷಲ್ ಅಂತ ಏನೂ ಇಲ್ಲ, ಮುಂಚೆನೇ ಅವ್ರು ಹೋಗೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಮ್ಮನ್ನು ಕೂಗಿದ್ರು ಅಷ್ಟೇ. ಇದು ಕೋಇನ್ಸೈಡ್ ಅಷ್ಟೇ. ಪ್ಲ್ಯಾನಿಂಗ್, ಬರ್ತ್ಡೇ ಪ್ಲ್ಯಾನಿಂಗ್ ಆ ರೀತಿ ಎಲ್ಲ ಏನೂ ಇಲ್ಲ. ಜಲಪಾತೋತ್ಸವ ಇದೆಯಲ್ಲ, ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ 2 ದಿನ ಅಂತ ಹೇಳ್ಬಿಟ್ಟು ಅಂತ ಗಗನಚುಕ್ಕಿನಲ್ಲಿ. ಅದಕ್ಕೋಸ್ಕರ ನೋಡ್ಕೊಬರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ನಮ್ಮ ನಾದಿನಿ ಮಗಳು ಮದುವೆ ಮಾಡಿದ್ರಲ್ಲ, ಅವ್ರ ಮನೆಗೆ ಬಂದ್ವಿ. ಸೊ ಅವ್ರ ಹಸ್ಬೆಂಡ್ ಕೂಡ ಬರ್ತಾಯಿದ್ರು. ಹಾಗಾಗಿ ಇಲ್ಲಿ ಅವರು ಟೀ ಬಜ್ಜಿ ಊಟ ಅಂತ ಎಲ್ಲ ಮಾಡಿಟ್ಕೊಂಡಿದ್ರು. ಇಲ್ಲೇ ತುಂಬ ಟೈಮ್ ಆಯಿತು. ಬಾ ಚಿಕ್ಕ ಮಕ್ಕಳಿಗೆ ಆಟ ಆಡೋ ಅಂಥದ್ದು, ಅಲ್ಲಿ ಮೇಲ್ಗಡೆ ಏನೋ ಇರುತ್ತೆ ಅಂತ ನೋಡೋ ಅಂಥದ್ದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನಮ್ಮ ಅಜ್ಜಿ ತಾತ ಅವ್ರ ಮನೆಗಳಲ್ಲೆಲ್ಲ ಈ ಥರ ಆಟಗಳು ಇರ್ತಾ ಇತ್ತು. ಸೊ ನಮ್ಮ ಮನೆಯಲ್ಲೂ ಇದೆ, ಊರಲ್ಲಿ ಒಂದು ಹಲಕ್ ಸೇವೆ ಅಂತ ಮಾಡಿಸಿದ್ದಾರೆ. ಸೊ ಮೇಲ್ಗಡೆ ಆಟ ಎಲ್ಲ ಇದೆ. ಇನ್ನು ಇಲ್ಲಿ ಅವರು ನಮಗೋಸ್ಕರ ಅನ್ನ ಸಾಂಬಾರು ಸ್ವೀಟು ಪಾಯಸ ಅಂತ ಎಲ್ಲ ಮಾಡಿದರು. ಸೊ ಹೊಟ್ಟೆ ಕೂಡ ಫಿಲ್ ಆಯಿತು. ನಾವು ಹೋಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ನನ್ನ ಮಗ ಅಂದ್ಕೊಂಡಿದ್ವಿ ನಾನು ಅದನ್ನು ಆರ್ಡ್ರ್ ಮಾಡ್ತೀನಿ ಇದನ್ನು ಆರ್ಡ್ರ್ ಮಾಡ್ತೀನಿ ಅಂತ. ಬಟ್ ಹೋಗೋಕ್ಕೆ ಆಗಲಿಲ್ಲ ಇವತ್ತೆಲ್ಲ. ಸೊ ಮುಂದೆ ನಾನು ವೀಡಿಯೋಸಲ್ಲಿ ಹೇಳ್ತೀನಿ ನೋಡಿ. ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಕೆಲವರು ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಗಂಡಸ್ರದ್ದು ಫೋಟೋ ವೀಡಿಯೋಸ್ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಅವ್ರದ್ದೆಲ್ಲ ತೆಗಿಯೋಕ್ಕೆ ಹೋಗಲ್ಲ. ಬಟ್ ಹೆಂಗಸ್ರದ್ದೇನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಹೆಂಗಸ್ರದ್ದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ದು ವೀಡಿಯೋಸ್ ಮಾಡ್ಕೊತೀನಿ. ಇನ್ನು ಫೈನಲಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಇಲ್ಲಿಂದ ಹೊರಡಬೇಕು. ಸೊ ನಾನು ಹೇಳೋದು ಮರ್ತ್ಬಿಟ್ಟೆ, ಸಾರಿ. ನನ್ನ ಬರ್ತಡೇಗೆ ತುಂಬ ಜನ ವಿಶ್ ಮಾಡಿದ್ರ. ನಿಜವಾಗ್ಲೂ ಹಾರ್ಟ್ಫುಲಿ ಥ್ಯಾಂಕ್ ಯು. ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಿಲ್ಲ. FB ಪೇಜಲ್ಲಂತೂ 1 lakh ವ್ಯೂಸ್ ಆಗಿದೆ ನನ್ನ ಬರ್ತ್ಡೇ ಸ್ಟೇಟಸ್ದು. 1 ಲಕ್ಷ ವ್ಯೂಸ್ ಕಂಪ್ಲೀಟ್ ಆಗಿದೆ ಅದರದ್ದನ್ನೇ. ಸೊ ಎಲ್ರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು. ಇನ್ನೊಂದೇನೆಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗೂ ಏನೂ ಅನ್ನಲ್ಲ. ಈ ಥರ ವೀಡಿಯೋಸ್ಗಳಿರಲಿ, ಹೀಗೆ ವೀಡಿಯೋ ಮಾಡಿಕೊಡು ಹಾಗೆ ವೀಡಿಯೋ ಮಾಡಿಕೊಡು ಅಂತ ಹೇಳಿದ್ದಕ್ಕೆಲ್ಲ ವೀಡಿಯೋ ಮಾಡಿಕೊಡ್ತಾರೆ. ಆ ರೀತಿ ಎಲ್ಲ ಏನೂ ಇಲ್ಲ. ಈ ರೀತಿ ನೇಚರ್, ಇದು ನನ್ನ ಮಗ ಮೇಲ್ಗಡೆ ಕಾರ್ ಮೇಲ್ಗಡೆಯಿಂದ ತೆಗೆದಿರೋ ಅಂಥದ್ದು. ಈ ರೀತಿ ಓಪನ್ ಕಾರ್ ತೊಗೋಬೇಕು ಅನ್ನೋದು ನನ್ನ ಮಗನ ಐಡಿಯಾ. ಸೊ ಅವರಪ್ಪಂಗೆ ಹೇಳಿ ತೊಗೊಂಡಿರೋದು. ಅದು ಕೂಡ ಕಾರ್ ಲೋನು. ಆಮೇಲೆ ನಾವು ಕೆಲವರು ಏನಂತಂದರೆ ಕೆಲವೊಂದು ಕಮೆಂಟ್ಸ್ ಮಾಡೋ ಅಂಥದ್ದು
ಕೆಲವರು ನಾವು ತುಂಬ ಶ್ರೀಮಂತರು ಅಂತ ಅಂದ್ಕೊಂಡಿದ್ದೀರಾ, ಇನ್ನು ಕೆಲವರು ಅದೇ ನಮ್ಮ ಹತ್ರ ತುಂಬ ದುಡ್ಡಿದೆ, ಇನ್ನು ಕೆಲವರು ನಮ್ಮ ಹತ್ರ ಏನೂ ಅಷ್ಟಾಗಿ ದುಡ್ಡಿಲ್ಲ, ಇವ್ರ ಮನೆ ಹೀಗಿದೆ ಅಂತ ಅಂದ್ಕೊಂಡಿದ್ದೀರಾ. ಎರಡೂ ತಪ್ಪೇನೆ. ನಾವು ತುಂಬ ಶ್ರೀಮಂತರು ಅಲ್ಲ, ತುಂಬ ಬಡವರು ಅಲ್ಲ, ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಲೈಫ್ ಅಂತ ಹೇಳ್ತಾರಲ್ಲ, ಆ ರೀತಿ 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ ಜೀವನ ಅಂತ, ಅದೇ ರೀತಿಯೇ ನಮ್ಮದು ಕೂಡ ಜೀವನ. ಸೊ ಇನ್ನು ಇಲ್ಲಿ ಫಸ್ಟು ಭರಚುಕ್ಕಿಗೆ ಬರ್ತಾಯಿದ್ದೀವಿ. ಇಲ್ಲಿ ಎಲ್ಲ ಈ ರೀತಿ ಪ್ರಕೃತಿ ಎಲ್ಲ ಇಷ್ಟ ಆಗುತ್ತಲ್ವ, ನನಗಂತೂ ಈ ಥರ ಸೀನರಿಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ನನಗೆ ಹೇಳಬೇಕಂತಂದರೆ ಈ ಥರ ನ್ಯಾಚುರಲ್ ಆಗಿರೋವಂಥದ್ದು ಪ್ರಕೃತಿ ಇರ್ಬೋದು, ಮತ್ತು ಹಳೆ ದೇವಸ್ಥಾನಗಳು, ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ನಾವು ತುಂಬ ಜನ ಇದ್ವಿ ಅಲ್ವಾ, ಹಾಗಾಗಿ ಪೊಲೀಸ್ನವರು ಕೆಳಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಸೊ ನಾನು ಒಬ್ಬಳು ಮಾತ್ರ ಹೋಗಿದ್ದೆ. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ ನೀರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಸ್ಫಟಿಕ ಥರ ಇದೆ, ಚೂರು ಗಲೀಜಿಲ್ಲ, ಕೆಲವೊಂದು ಕಡೆ ಎಲ್ಲ ನೊರೆ ಥರ ಇದೆ. ಮತ್ತು ಹಿಂದೆ ಬೆಟ್ಟ ಕೂಡ ಇದೆ. ಇಲ್ಲಿ ಫೋಟೋ ವಿಡಿಯೋ ತಗೊಂಡು ನೆಕ್ಸ್ಟು ಇಲ್ಲೇ ನದಿ ತೀರದಲ್ಲಿ ಒಂದು ಪುಟ್ಟದಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಮುಂದೆ ಹೋದ್ವಿ. ಬರ್ತಾ ಬೆಂಗಳೂರು ಮೇನ್ ರೋಡಾಗಿ ರುಚಿಕಟ್ಟೆ ಅಂತ ಒಂದು ಆರ್ಚಿದೆ, ಹಳೆ ರೋಡ್ಗೆ ಹೋಗಿ ಹೊಸ ಹೈವೇ ಹೋಗಿ. ಇವಾಗ ಭರಚುಕ್ಕಿಗೆ ಬಂದ್ವಿ. ಇಲ್ಲಿ ಹೊರಗಡೆ ಸ್ನ್ಯಾಕ್ಸು, ಚಾಟ್ಸು, ಐಸ್ ಕ್ರೀಮ್ ಮಾಮೂಲಿ ಎಲ್ಲ ಕಡೆ ಇರುತ್ತಲ್ಲ ಹಾಗೆ ಇದೆ. ಮತ್ತು ಒಬ್ರಿಗೆ ಇಷ್ಟು ಅಂತ ಎಂಟ್ರೆನ್ಸ್ದು ಟಿಕೆಟ್ ಕೂಡ ತೊಗೋಬೇಕು. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲ ಅವ್ರವ್ರ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಬರ್ತಾ ಇದ್ದಾರೆ. ಇವಾಗ ಫಸ್ಟು ನಾವೇ ಬಂದ್ವಿ. ಸೊ ಹೊರಗಡೆ ಅಂತೂ ಸಿಕ್ಕಾಬಟ್ಟೆ ಸೀನರಿ ಇದೆ, ಮತ್ತು ಅಷ್ಟೇ ನೀಟಾಗೂ ಇದೆ, ಕ್ಲೀನಾಗೂ ಇದೆ. ಜಾಗ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಸೊ ಇಂಥ ಪ್ಲೇಸಸ್ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ಕೊಳ್ಳೋ ಅಂಥದ್ದೇ ಒಂದು ಹೆಮ್ಮೆ. ದೂರದಿಂದನೇ ವ್ಯೂ ಅಂತೂ ನೋಡಲಿಕ್ಕೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿ ಎಲ್ಲ ನಿಂತ್ಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ಮಾಮೂಲಿ ತಗೊಂಡ್ರು. ಇದು ಎಲ್ಲ ಕಡೆನೂ ಮಾಡ್ತಾರೆ ಪ್ರತಿಯೊಬ್ಬರು. ಕಣ್ಣಿಂದ ಎಷ್ಟು ದೂರ ಹಾಯಿಸಿದ್ರು ಈ ಥರ ಹಸಿರು ಬೆಟ್ಟ ಮತ್ತು ಜಲಪಾತ ಇದೇ ಇರುತ್ತೆ. ಪ್ರಕೃತಿ ಲವರ್ಸ್ಗಂತೂ ಈ ಥರ ಪ್ಲೇಸಸ್ ಇಷ್ಟ ಆಗುತ್ತೆ. ಸೊ ನಾವು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲಿಂದ ಕರ್ಕೊಬಂದಿದ್ರು ಗಗನಚುಕ್ಕಿ ಭರಚುಕ್ಕಿ ಜಲಪಾತ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಅದೆಲ್ಲ ಇವಾಗ ಅಷ್ಟು ಸರಿಯಾಗಿ ನೆನಪೇ ಇಲ್ಲ. ಸೊ ಹಾಗಾಗಿ ನೋಡಬೇಕು ಅಂತ ಅಂದ್ಕೊಂಡೆ ಬಂದಿದ್ದು. ಇನ್ನು ನನ್ನ ಸಚ್ಚನ್ನು ನಿಲ್ಲಿಸ್ಬಿಟ್ಟು ಎಲ್ಲ ಫೋಟೋ ವಿಡಿಯೋ ಎಲ್ಲ ತೆಗೆದ್ರು. ಇದೆಲ್ಲ ಅವರಪ್ಪನೇ ತೆಗೆದಿರೋದು, ನನ್ನ ಹಸ್ಬೆಂಡೇ ತೆಗೆದಿರೋದು ಫೋಟೋ ವಿಡಿಯೋ ಎಲ್ಲ. ಸೊ ಅವರು ತೆಗಿಯೋದಕ್ಕೂ ನಾವು ತೆಗಿಯೋದಕ್ಕೂ ವ್ಯತ್ಯಾಸ ಇರುತ್ತಲ್ವ. ಅವರಾದರೆ ಪ್ರೊಫೆಷ್ನಲ್ ಫೋಟೋಗ್ರಾಫರು, ಹಾಗಾಗಿ ಅವ್ರು ತೆಗೆದಿರೋ ವಿಡಿಯೋಗಳು ಫೋಟೋಗಳು ಸಮಥಿಂಗ್ ನಮ್ಮದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ನೆಕ್ಸ್ಟು ಇಲ್ಲಿಂದ ಕೆಳಗಡೆ ಕೂಡ ಒಂದು ಸ್ವಲ್ಪ ಇಳಿದೋಗಿ ನೋಡಿದ್ವಿ. ಅಲ್ಲೂ ಕೂಡ ಏನೋ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಸೊ ಹಾಗೆ ಮತ್ತೆ ಮೇಲ್ಗಡೆ ಬಂದು ನೋಡಿದ್ವಿ. ಸೊ ಸಖತ್ ಚೆನ್ನಾಗಿದೆ. ಇಲ್ಲೆಲ್ಲ ಒಂದು ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡು, ಮತ್ತು ಇಲ್ಲಿ ಫೋಟೋಸ್ ಕೂಡ ಅಲ್ಲೇ ತೊಳೆದ್ಬಿಟ್ಟು ಕೊಡ್ತಾರೆ, ಅದರದ್ದು ಕೂಡ ಪ್ರಿಂಟ್ ಎಲ್ಲ ಇದೆ. ಇನ್ನು ಸ್ನ್ಯಾಕ್ಸ್ ತಿನ್ನೋ ಅಂಥವ್ರಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಮೇಲ್ಗಡೆಗೆ ಕೇಕ್ ತೊಗೊಬಂದು ಬರ್ತ್ಡೇಗೆ ಅಂತ ಕಟ್ ಮಾಡಿಸ್ತಾಯಿದ್ರು. ಸೊ ಇದು ನನಗೆ ಐಡಿಯಾಸ್ ಇರಲಿಲ್ಲ. ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ನನ್ನ ಬರ್ತ್ಡೇ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು ಅಂತ. ಹಂಗೆ ಇಟ್ಕೊಂಡು ಒಂದು ಫೋಟೋ ತೆಗಿಸ್ಬೇಕಿತ್ತು. ಮೊದಲು ನೀವು ತಿನ್ಬಿಡಿ, ಹಂಗೆ ಎಲ್ಲ ಫಸ್ಟ್ ನಾವು ತಿನ್ಬಿಡಿ. ನಿಮ್ಮ ಮಮ್ಮಿ ಕೇಕ್ ತಿನ್ಸು.
ಇಲ್ಲೇ ನೋಡಿ ಇಬ್ರು ನೋಡಿ ಅಲ್ಲೇ ನಿಂತ್ಕೊ ಮಮ್ಮಿ. ನಿಂತ್ಕೊಳ್ಳಿ ಎಲ್ಲ ಪರಮೇಶ ಕೊಡಲಿಲ್ಲ ಬನ್ನಿ. ಯಾಕೆ ಎಲ್ಲ ಯೋಚನೆ ಮಾಡ್ತಿದ್ದೀರಾ? ಗ್ರೂಪಲ್ಲಿ ಎಲ್ಲ ನಿಂತ್ಕೊಂಡೆ ಬರ್ತ್ಡೇ ಮಾಡಿದ್ವಿ. ಬಂದ್ರೆ ನೀವು ಸ್ವಲ್ಪ ಬನ್ನಿ ಮತ್ತೆ ಎಲ್ಲ ಹೋಗೋಣ. ಬನ್ನಿ ಪಾಪ ನಂಗೆ ಇನ್ನು ಇಲ್ಲಿ ಮಧುರೊಡೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಧುರೊಡೆ ತೊಗೊಂಡ್ರು. ನಾನು ಜಸ್ಟ್ ಅರ್ಧ ಇಸ್ಕೊಂಡೆ, ಅದು ಕೂಡ ನಂಗೆ ತಿನ್ಲಿಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಸಚ್ಚುಗೆ ಕೊಟ್ಬಿಟ್ಟೆ. ಸೊ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ರು ಅಂತ. ನನಗೆ ಟ್ರಾವೆಲ್ ಎಲ್ಲ ಮಾಡ್ಬೇಕಾದ್ರೆ ಹೊಟ್ಟೆ ಅರ್ಧಕ್ಕರ್ಧ ಖಾಲಿ ಇರಬೇಕು. ಹೊಟ್ಟೆ ಫುಲ್ ಅಂತ ಅನಿಸ್ಬಿಟ್ರೆ ನನಗೆ ವಾಮಿಟ್ ಬಂದಂಗೆ ಆಗುತ್ತೆ. ಫಸ್ಟೆಲ್ಲ ಅಂತೂ ಸ್ವಲ್ಪ ಲಾಂಗ್ ಟ್ರಿಪ್ ಎಲ್ಲ ಹೋದರೆ ನಾನು ಒಂದು ಜಾಸ್ತಿ ಎಲ್ಲ ಒಂದು 200 ಕಿಲೋಮೀಟ್ರ್ ಹೋದ್ರೇ ವಾಮಿಟ್ ಮಾಡ್ಕೋತಾ ಇದ್ದೆ. ಇವಾಗ ಅದೆಲ್ಲ ಅವಾಯ್ಡ್ ಆಗಿದೆ. ಅದರಲ್ಲೂ ಕೂಡ ನಾನು ಹೊಟ್ಟೆ ಫುಲ್ ಆದಂಗೆ ಆದರೆ ನನಗೆ ಹೊಟ್ಟೆ ಕಾಳು ಮಾಡಿಸುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ನಾನು ತುಂಬ ತಿನ್ಲಿಕ್ಕೆ ಹೋಗಲ್ಲ ಯಾವಾಗ್ಲೂ ಅಷ್ಟೇ. ಸೊ ಇನ್ನು ಇಲ್ಲಿ ನಾವು ಗಗನಚುಕ್ಕಿಗೆ ಬಂದ್ವಿ. ಇಲ್ಲಿ ಸುಮಾರು ಒಂದು 3 ಕಿಲೋಮೀಟ್ರ್ ಅಂತಲೇ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲರೂ ಬಸ್ಗೆ ಹೋಗ್ತಾ ಇರೋದು. ನನಗೆ ಇದು ಊರಿಗೆ ಹೋದಾಗೆ ಫೀಲ್ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಸಚ್ಚಿಗೆ ಹೇಳ್ತದೆ ಊರಿಗೆ ಹೋಗ್ಬೇಕಾದ್ರೆ ನಾವು ಹಿಂಗೆ ಅಲ್ವಾ ಅಂತ ಹೇಳ್ಬಿಟ್ಟು ಅಂತ. ಅಲ್ಲಿ ಮಧ್ಯ ಒಂದು ಆಂಬುಲೆನ್ಸ್ ಹೋಯ್ತದ ಎಮರ್ಜೆನ್ಸಿಗೆ ಪೊಲೀಸರು ಹಿಂಗೆ ಕೂತ್ಕೋಬೇಕು ಅಂತ. ಬಸ್ ಇವಾಗ ಹೊರಡ್ತು. ಸೊ ಎಲ್ಲರೂ ಒಂದೇ ಬಸ್ಸಲ್ಲಿದ್ವಿ. ನಮಗೆಲ್ಲ ಓಕೆ, ಕೆಲವರಿಗೆ ಮಾತ್ರ ಬಸ್ ಎಕ್ಸ್ಪೀರಿಯನ್ಸು ಸ್ವಲ್ಪ ಮರ್ತೋದಂಗೆ ಅನಿಸ್ತಿರುತ್ತೆ. ಇನ್ನು ಕೆಲವ್ರಿಗೆ ಹೊಸ್ತು, ಎಲ್ಲ ಓನ್ ವೆಹಿಕಲ್ಸಲ್ಲಿ ಓಡಾಡ್ತಾರಲ್ಲ ಅದರಿಂದ. ಇವತ್ತು ಸಿದ್ದರಾಮಯ್ಯ ಸರ್ ಅವ್ರು ಬಂದು ಇಲ್ಲಿ ಗಗನಚುಕ್ಕಿನಲ್ಲಿ ಜಲಪಾತೋತ್ಸವ ಉದ್ಘಾಟನೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಪೇಪರಲ್ಲೂ ಕೂಡ 2 ದಿನ ಉದ್ಘಾಟನೆ ಅಂತ ಹೇಳ್ಬಿಟ್ಟು ಜಲಪಾತೋತ್ಸವ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿತ್ತು. ನೋಡಿದಿರೋ ಇಲ್ವೋ ಗೊತ್ತಿಲ್ಲ ನನಗೆ, ನಾನಂತೂ ನೋಡಿದ್ದೆ. ಮೈಸೂರು ಮಿತ್ರ ಪೇಪರಲ್ಲೂ ಕೂಡ ಬಂದಿತ್ತು. ಸೊ ನೆಕ್ಸ್ಟು ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ತುಂಬ ದೂರದಿಂದನೇ ಮಾಡಿದರು. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ನಾವೇನಂತ ಅಂದ್ಕೊಂಡ್ವಿ ಅಂದರೆ ಇಲ್ಲಿ ಒಂದು 7 ರಿಂದ 8 ಗಂಟೆ ಆಗುತ್ತೆ, ಮುಗಿಯುತ್ತೆ, ಹೋಗ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ತುಂಬಾ ಲೇಟ್ ಆಗೋಯಿತು. ಅದು ಮುಂದೆ ಹೇಳ್ತೀನಿ ಏನು ಕತೆ ಅಂತ ಹೇಳ್ಬಿಟ್ಟು ಅಂತ. ಬರಚುಕ್ಕಿಯಲ್ಲಿ ನೋಡಿ ಖುಷಿ ಆಯಿತು. ಈ ಗಗನಚುಕ್ಕಿನಲ್ಲಿ ಈ ರೀತಿ ಒದ್ದಾಡಿರೋದು ನೋಡಿ ಒಂಥರ ಬೇಜಾರಂತ ಅನ್ನಿಸ್ತು, ಸಾಕು ಅನ್ನಿಸ್ಬಿಡ್ತು ನಮಗಂತೂ. ಸೊ ಬಸ್ಸು ಕೂಡ ಅಷ್ಟೇ ತುಂಬ ದೂರದಲ್ಲೇ ನಿಲ್ಲಿಸ್ಬಿಟ್ಟು ಹೋದ್ರು. ಇನ್ನು ನೆಕ್ಸ್ಟು ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ನೋಡಿ ಆಯ್ ಮಾಡಿ ಇಬ್ರು ಕೈ ಆಯ್ ಮಾಡಿ. ನಾವಿಲ್ಲಿ ನಡ್ಕೊಂಡು ಬಂದ್ವಿ. ಸುಮಾರು ದೂರನೇ ಆಯಿತು. ಆದರೆ
ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಸ್ಟೇಜ್ ಎಲ್ಲ ಹಾಕಿದ್ರು. ಅವರು ಮಿನಿಸ್ಟರ್ಸ್ ಎಲ್ಲ ಬಂದಿಲ್ಲ, ಅದೆಲ್ಲ ಮುಗಿಬೇಕು ಭಾಷಣ ಅದೆಲ್ಲ. ನೋಡಿ ಇಲ್ಲೆಲ್ಲ ಸ್ಟೇಜ್ ಹಾಕಿದ್ದಾರೆ. ಯಾವ ಕಡೆಯಿಂದ ನೋಡಿದ್ರು ಸಿಕ್ಕಾಬಟ್ಟೆ ಲೈಟಿಂಗ್ಸು ಮತ್ತು ದೊಡ್ಡದಾಗಿ ಕೂಡ ಆಯಿತು. ಹಾಗಾಗಿ ಫಂಕ್ಷನ್ ಎಲ್ಲ ಮುಗಿಬೇಕು ಅಂತ ಹೇಳ್ಬಿಟ್ಟು ಅಂತ ತುಂಬಾ ಚೇರ್ಸ್ ಎಲ್ಲ ಹಾಕಿದರು. ಸೊ ನಾವು ಅಲ್ಲಿಗೆ ನಡ್ಕೊಂಡು ಹೋದ್ವಿ ಸ್ವಲ್ಪ ಮುಂದೆ, ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಅಂತ. ಆದರೆ ಅಲ್ಲೂ ಕೂಡ ಪೊಲೀಸ್ನವರು ಬಿಡಲೇ ಇಲ್ಲ. ನೀವಿಲ್ಲೆಲ್ಲ ಕೂತ್ಕೊಳ್ಳೋ ಹಾಗಿಲ್ಲ, ಇನ್ನು ಹೋಗಿ ಅಲ್ಲೆಲ್ಲ ಫಂಕ್ಷನ್ ಮುಗಿಬೇಕು, ಆಮೇಲಿಂದ ಅವರು ಸಿದ್ದರಾಮಯ್ಯ ಸರ್ ಬಂದು ಇಲ್ಲಿ ಉದ್ಘಾಟನೆ ಮಾಡಬೇಕು, ಆಮೇಲೆ ಜಲಪಾತ ನೋಡೋದಕ್ಕೆ ಬಿಡೋದು ಅಂತ ಹೇಳಿದ್ರು. ನೋಡಿ ಇಲ್ಲೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲಿ ತನಕ ನಮ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಮತ್ತು ನಾವು ಇಲ್ಲಿ ಊಟದ ವ್ಯವಸ್ಥೆ ಇದ್ದು, ಊಟ ಕೂಡ ಎಲ್ಲ ಒಬ್ಬಟ್ಟನ ಊಟ, ಅದು ಎಷ್ಟು ಜನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಲಕ್ಷಾಂತರ ಜನಕ್ಕಂತೂ ಮಾಡಿಸಿದ್ರು. ಬಟ್ ಅದೆಲ್ಲ ಫಂಕ್ಷನ್ ಮುಗಿದ್ಮೇಲೆ ಊಟದ ವ್ಯವಸ್ಥೆ ಎಲ್ಲ ಇದ್ದಿದ್ದು, ನೀರು ಊಟ ಎಲ್ಲ ಇತ್ತು. ಬಟ್ ನಾವು ಅಷ್ಟೋ ತನಕ ಎಲ್ಲ ವೆಯ್ಟ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಯಾವ ಕಡೆಯಿಂದ ನೋಡಿದ್ರು ಜನಗಳೇ ಕಾಣಿಸ್ತಾ ಇದ್ರು. ಬಟ್ ಪೊಲೀಸ್ನವ್ರಂತೂ ಕೂತ್ಕೊಳ್ಳೋಕ್ಕೂ ಬಿಡ್ತಾರಲ್ಲ, ಆ ಕಡೆ ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ, ವಾಪಸ್ ಕಳಿಸ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಂತ ನಾವು ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ಇಲ್ಲಿ 9 ಗಂಟೆನೇ ಆಗಿಬಿಡ್ತು, ಇನ್ನು ಲೇಟ್ ಆಗುತ್ತೆ ಅಂತ ಹೇಳಿ ಮಕ್ಕಳು ಎಲ್ಲ ಇದ್ರಲ್ಲ, ಚಿಕ್ಕ ಮಕ್ಕಳು ಎಲ್ಲ, ನಾವು ವಾಪಸ್ ಬಂದುಬಿಟ್ವಿ. ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಂತ ಅನ್ನಿಸ್ತು. ಹೋಗಲಿಲ್ಲ ಅಂದರೆ ಪರವಾಗಿಲ್ಲ, ಜಸ್ಟ್ ಅಲ್ಲಿ ಜಲಪಾತದ ಹತ್ರ ಹೋಗಿ ಕೂಡ ಅಲ್ಲಿ ನೋಡೋದಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇದನ್ನೇ ಹೇಳೋದು, ಕೆಲವೊಂದು ಸಲ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಆಮೇಲೆ ಮತ್ತೆ ವಾಪಸ್ ಬರ್ಬೇಕಾದ್ರೆ ಮತ್ತೆ ಡೌಟ್ ಇತ್ತು, ಅಲ್ಲಿ ಬಸ್ ಕೂಡ ಬಿಡ್ತಾರೋ ಬಿಡಲ್ವೋ ಅಂತ ಹೇಳ್ಬಿಟ್ಟು ಅಂತ. ಪುಣ್ಯಕ್ಕೆ ಬಸ್ ಕೂಡ ಬಿಡ್ತಾಯಿರೋ, ಆದರೆ ಸ್ವಲ್ಪ ಹೊತ್ತಲ್ಲೆಲ್ಲ ಕೂತಿದ್ವಲ್ಲ, ಆವಾಗ ಐಸ್ ಕ್ರೀಮು ಈ ಥರ ಚಾಟ್ಸು ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ನೋಡಿ ಎಲ್ಲ ಒಟ್ಟಿನಲ್ಲಿ ಒಂದು ರೀತಿ ಭರ್ಜರಿಯಾಗಿತ್ತು ಅರೇಂಜ್ಮೆಂಟ್ಸ್ ಎಲ್ಲ. ಬಟ್ ಇನ್ನೂ ನಮಗೆ ಬೆಳಗ್ಗೆಯಿಂದನೂ ಟಯರ್ಡ್ ಆಗಿದ್ದರಿಂದ ಸೊ ಇನ್ನೂ ವೆಯ್ಟ್ ಮಾಡೋಷ್ಟು ನಮಗೆ ಪೇಷನ್ಸ್ ಇರಲಿಲ್ಲ. ಬಟ್ ಇಲ್ಲಿ ನೋಡಲಿಕ್ಕಾಗಲಿಲ್ವಲ್ಲ, ಇದೊಂದು ಬೇಜಾರಂತ ಅನ್ನಿಸ್ತಾಯಿತ್ತು. ನಾನು ವೇರ್ ಮಾಡಿರೋವಂಥ ಡ್ರೆಸ್ ಲಿಂಕು ತುಂಬ ಜನ ಕೇಳಿದ್ದೀರಾ, ಅಕ್ಕ ಡ್ರೆಸ್ ಲಿಂಕ್ ಶೇರ್ ಮಾಡಿ ಅಂತ. ನನ್ನ ಫೋನ್ ಕೂಡ ಹಾಳಾಗಿದೆ. ಸೊ ಅದೇನೋ ಅದರದ್ದು ಲಿಂಕೇ ಶೇರ್ ಆಗ್ತಾಯಿಲ್ಲ. ಅದು ಸ್ಕ್ರೀನ್ಶಾಟ್ದು ಇಮೇಜ್ ಸರ್ಚ್ ಕೊಡಿ, ನಾನು ಮೀಶೋದಲ್ಲಿ ತೊಗೊಂಡಿರೋದು. ಸೊ ಸಿಗುತ್ತೆ ಅಂದರೆ ಎಲ್ಲ ಗೌರಿ ಹಬ್ಬದ ಟೈಮಲ್ಲಿ ಆಫರ್ಸ್ ಎಲ್ಲ ಇತ್ತಲ್ಲ, ನಾನು ಜಸ್ಟ್ ಅದಕ್ಕೆ 420 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ನಾನು ಹಾನೆಸ್ಟಾಗಿ ಒಪ್ಕೊತಾ ಇದ್ದೀನಿ. ಕೊನೆಗೆ ಇಲ್ಲಿ ಬಸ್ಸಿಂದ ಬಂದ್ವಿ. ಇಲ್ಲಿ ಪೊಲೀಸ್ನವ್ರಿಗೆಲ್ಲ ಪಲಾವ್ ಕೊಡ್ತಾರೋ, ಸೊ ನಮಗೂ ಒಂದೊಂದು ಪ್ಲೇಟು ಪಲಾವ್ ಸಿಕ್ತು. ಅಂದರೆ ಕೆಲವ್ರಿಗೆ ಸಿಗಲಿಲ್ಲ. ಕೊನೆಗಲ್ಲೆಲ್ಲ ಹೋಟೆಲ್ ಕೂಡ ಸಿಗಲಿಲ್ಲ. ಆಯಿತು ಅಂತ ಹೇಳ್ಬಿಟ್ಟು ರಾತ್ರಿ 10:30 ಆಗಿತ್ತು. ಇನ್ನು ಮಾಮೂಲಿ ಅವರು 3 ಕಾರಲ್ಲಿ ಹೋಗಿದ್ವಿ ಅಲ್ವಾ, ಅವ್ರ ಕೇರ್ಗಳಿಗೆ ಅವ್ರು 2 ಕಾರು ಹೋದರು, ನಾವು 1 ಕಾರು ಮಾಮೂಲಿ ನಮ್ಮೂರಿಗೆ ಬಂದ್ವಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು, ಬಾಯ್.